ಬರೆದನು ಕೆಂಪೇಗೌಡ. 5 ಆಳು ಉದ್ದ ಇದೆ ನೋಡಿ. ಇದು ನೋಡಿ, ಇದನ್ನ ದಾಟ್ಕೊಂಡೇ ಹೋಗಿರೋದು ನೋಡಿ. ಕೆಂಪೇಗೌಡರು ವಂಶಸ್ಥರು ಪಾಲಾರ್ ನದಿ ದಾಟೋ ಜಾಗ ಇದೆ. ಬೇಸಿಗೆನ ಕೂಡ ಕಮ್ಮಿ ಆಗಲ್ಲ. ನಾವು ಈ ಭಾಗದಲ್ಲಿ ರೈತರು ಇದನ್ನ ನಂಬ್ಕೊಂಡೆ ಜೀವನ ಮಾಡ್ತಾ ಇದೀವಿ. ಅಯ್ಯೋ ನೋಡಿ ಎಂತ ಒಳೆ ನೀರು ದೊಣ್ಣೆ ನಾಯಕನ ಅಪ್ಪಣೆ ಅಂದಂಗೆ ಒಳೆ ನೀರು ಹರಿತಾವಳೆ ಪಾಲಾರ್ ನದಿ. ಅದನ್ನ ಯಾವ ರಿಯಲ್ ಎಸ್ಟೇಟ್ ಒಂದು ಬೇಲಿ ಹಾಕೊಂಡು ಸ್ಥಳೀಯರ ಕಾಮೆಂಟ್ ಹಾಕಿ ಅವ್ರಿಗೆಲ್ಲ ಮಕ್ಕುಗಿರಿ. ನೀವು ಹೇಳ್ತೀನಿ ರೀ, ನೀವೆಲ್ಲ ಏನ್ರಿ ಆಗಿದೆ? ವಿಲೇಜ್ ಅಕೌಂಟೆಂಟು, ರೆವಿನ್ಯೂ ಇನ್ಸ್ಪೆಕ್ಟರು, ಗ್ರಾಮ ಪಂಚಾಯತಿಯವರು ಏನ್ ಕತ್ತೆ ಕಾಯ್ತೀರಾ? ತಹಶೀಲ್ದಾರ್ ಏನ್ರಿ ಮಾಡ್ತೀರಿ ನೀವೆಲ್ಲ? ಕರುನಾಡ ಹುಲಿ ನಾಡ ಪ್ರಭು. ಕೆಂಪೇಗೌಡರ ಮೂಲ ಪುರುಷರಿದ್ದಂಥ ಹುತ್ತೂರಲ್ಲಿ ಒಬ್ಬರು ಕಾಲೇಜ್ ಪ್ರೊಫೆಸರ್ ಇದ್ದಾರೆ. ಈಗ ಸರ್ಕಾರಿ ಕಾಲೇಜ್ ಪ್ರೊಫೆಸರ್, ಅಸಿಸ್ಟೆಂಟ್ ಪ್ರೊಫೆಸರ್. ಸರ್ ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಹೆಸರು ಹೇಳಿ ಸರ್. Thank you for today visit to my village. Introduce to myself, Dr. Shuraj. In Uttur I am born. I am studying in going on Bangalore University, Gnana Bharati, Department of in English, Kala Madhyama, Parmeshwar, and then sir, your good name sir? Raviraj. Raviraj today is visiting in my native. I am really I am very happy. And do one thing, research for in regarding to in Kempegowda is one of the greatest person in our India. Thank you very much. Visit for in our native for both of persons. Really, nature blessing for you, sir. Thanks a lot for today visit in Uttur, sir. Sure, any evidence is 100% hard workers. Any moral support for you, I can inform to you. And then along with Suresh and my Mamu is there, and Tippanna is there here. Any in your departments problem any comes for yours, I will cooperate with you, sir. Really, thank you very much. Thanks a lot for you. Kempegowda's ancestors village. Yes sir, I can read to Karmavira magazines. Karmavira magazines I'm studying well. ಕೆಂಪೇಗೌಡ ಹುಟ್ಟಿದ್ದು ಉತ್ತೂರು ಅಂತ ಹೇಳ್ಬಿಟ್ಟು ಅದರಲ್ಲಿ ರೈಟಿಂಗ್ ಇದೆ. ನನ್ನ ಹತ್ರ ಕರ್ಮವೀರ ಅಂತ ಮ್ಯಾಗಝಿನ್ಸ್ ಬರ್ತಿದೆ ಸರ್. ಅದರಲ್ಲಿ ನಾನು ಓದಿದ್ದೀನಿ ಸರ್. ನಾನೇನು ಅವ್ರ ಬಗ್ಗೆ ನಾನೇನು ರಿಸರ್ಚ್ ಮಾಡಿಲ್ಲ. ಇಸ್ ವೆರಿ ಗ್ರೇಟೆಸ್ಟ್ ಪರ್ಸನ್. ಥ್ಯಾಂಕ್ಸ್ ಅಲಾಟ್ ಫಾರ್ ಯು ಸರ್. ಅಮೇಝಿಂಗ್ ಟುಡೇ, ರಿಯಲಿ ಸರ್. ಟುಡೇ ಇಸ್ ಅಮೇಝಿಂಗ್ ಹಿಸ್ಟರಿ. ನೆವರ್ ಫರ್ಗೆಟ್ ಟು ಮೀ. Thank you for professor. Thank and you. he is an English professor in Bangalore University. No sir, I am KGF State College. I am studying from in Gnana Bharati. He studied in Gnana Bharati, Bangalore, Kengeri campus. Yes sir. He is assistant professor, first grade college assistant professor in KGF. Yes sir. English professor. Yes sir. Congratulations. Thank you. Thank you. All the best students. ನೋಡಿ ಸ್ನೇಹಿತರೆ, ನಾನೀಗ ಬಂದಲ್ಲ, ಅಲ್ಲೇ ಇರುವಂಥದ್ದು ಹುತ್ತೂರು. ಕೆಂಪೇಗೌಡರ ವಂಶಸ್ಥಿದ್ದಂಥ ಹುತ್ತೂರು. ಕೆಂಪೇಗೌಡರ ಮುತ್ತಾತ ರಣಭೈರೇಗೌಡರು ಈ ಊರನ್ನು ಬಿಟ್ಟು ಅವರು ಆವತಿಗೆ ಹೋಗಿರೋಂಥದ್ದು, ವಲಸೆ ಹೋಗಿರೋಂಥದ್ದು ಸ್ನೇಹಿತರೆ. ಮುಂದೆ ಪಾಲಾರ್ ನದಿ ಬರುತ್ತೆ, ಇಲ್ಲೇ ಬರುತ್ತೆ ಪಾಲಾರ್ ನದಿ, ಇನ್ನೊಂದು ಅರ್ಧ ಕಿಲೋಮೀಟ್ರಲ್ಲಿ. ಆ ಪಾಲಾರ್ ನದಿ ಮಳೆಗಾಲದಲ್ಲಿ ತುಂಬ ಹರಿತಾ ಇತ್ತು. ಆ ನದಿಯನ್ನು ಅವ್ರು ಹೇಗೆ ದಾಟಿದ್ರು ಆ ಕಾಲದಲ್ಲಿ, ಬ್ರಿಡ್ಜ್ ಇಲ್ದಿರೋ ಕಾಲದಲ್ಲಿ ಅನ್ನೋ ಕಥೆ ನಾನು ನಿಮ್ಗೆ ಹೇಳ್ತೀನಿ. ಕೆಂಪೇಗೌಡರ ವಂಶಸ್ಥರು ಹುತ್ತೂರು ಬಿಟ್ಟು ಪಾಲಾರ್ ನದಿ ದಾಟಿದ ಸ್ಥಳಕ್ಕೆ ತೋರಿಸ್ತೀನಿ ನಿಮಗೆ. ಸ್ಥಳಕ್ಕೆ ಕರ್ಕೊಂಡು ಹೋಗ್ತೀನಿ, ಬನ್ನಿ ಅಲ್ಲಿ ಹೋಗೋಣ, ಮುಂದೆ ಹೋಗೋಣ ಬನ್ನಿ. ಬಹಳ ರಣರೋಚಕವಾದಂತಹ ಚರಿತ್ರೆಯ ಒಂದು ಕುತೂಹಲದ ಘಟ್ಟಕ್ಕೆ ನಾವು ಬಂದು ನಿಂತ್ಕೊಂಡಿದ್ದೀವಿ ಸ್ನೇಹಿತರೆ. ಈಗ ನಾನು ನಿಂತಿರೋಂಥ ಈ ಜಾಗ ಇದೆಯಲ್ಲ, ಇದು ಕರ್ನಾಟಕದ ಇತಿಹಾಸದಲ್ಲಿ, ಅದು ಭಾಳ ಮುಖ್ಯವಾಗಿ ಬೆಂಗಳೂರಿನ ಇತಿಹಾಸದಲ್ಲಿ ರೋಚಕವಾದಂಥ ಸ್ಥಳ ಇದು ಸ್ನೇಹಿತರೆ. ನಾನು ನಿಂತಿರೋಂಥ ಈ ಜಾಗ ಸುಮಾರು 600 ವರ್ಷಗಳ ಹಿಂದೆ ಕೆಂಪೇಗೌಡರ ವಂಶಸ್ಥರು, ಅಂದರೆ ಅವರ ಮುತ್ತಾತ ರಣಭೈರೇಗೌಡರು ಅವರ 7 ಜನ ತಮ್ಮಂದ್ರನ್ನ ಕರ್ಕೊಂಡು, ಒಬ್ಬ ಸೋದರಿಯನ್ನು ಕರ್ಕೊಂಡು ರಾತ್ರಿ ಕತ್ಲಲ್ಲಿ ಇದೇ ಜಾಗದಲ್ಲಿ ಬಂದು ಸ್ನೇಹಿತರೆ ಈ ಪಾಲಾರ್ ನದಿಯನ್ನು, ಈಗ ಇಲ್ಲೊಂದು ನದಿ ತೋರಿಸ್ತೀನಿ ನಿಮಗೆ, ಪಾಲಾರ್ ನದಿ ಸ್ನೇಹಿತರೆ. ಪಾಲಾರ್ ನದಿಯನ್ನು ದಾಟಿ, ತುಂಬಿ ಹರಿಯುತ್ತಿದ್ದ ಪಾಲಾರ್ ನದಿಯನ್ನು ದಾಟಿ ಮುಂದೆ ಅಂದರೆ ಆವತಿಗೆ ಹೋಗಿರುವಂಥ ಸ್ಥಳ, ಅವರು ನದಿ ದಾಟಿರೋ ಸ್ಥಳ ಸ್ನೇಹಿತರೆ ಇದು. ಬನ್ನಿ ಆ ನದಿ ತೋರಿಸ್ತೀನಿ, ಅದೇನಾಯಿತು, ಯಾಕೆ ನದಿ ದಾಟಿದ್ರು, ಹೇಗೆ ದಾಟಿದ್ರು, ಏನಿತ್ತು ಅವತ್ತಿನ ಸಂದರ್ಭ ಎಲ್ಲ ನಿಮ್ಗೆ ಹೇಳ್ತೀನಿ. ಬನ್ನಿ ಮುಂದೆ ಹೋಗೋಣ. ಎಲ್ಲಿ ಬರ್ತದೆ ಹೋಗಿ ನದಿ? ಪಾಲಾರ್ ಇದೆ ಇದೆ ಇಲ್ಲೇ ಇರೋದಾ ಸರ್? ಇದು ನೀವು ಓಡಾಡೋಕ್ಕಾಗಲ್ಲ, ಅದಕ್ಕೆ ನಾನು ಹಂಗೆ ಬರೋಣ ಅಂತ ಹೇಳಿ ಇದು ಮಾಡಿದ್ದು. ಓಕೆ. ಸುತ್ತು ರೈತರು ಇದ್ದಾರೆ, ಇದೆಲ್ಲನ ಪಬ್ಲಿಕ್ ಜಾಗ. ರಿಯಲ್ ಎಸ್ಟೇಟ್ ಅವರು ಕಾಂಪೌಂಡ್ ಉಳ್ಬಿಟ್ಟು ಇದು ರಿಯಲ್ ಎಸ್ಟೇಟ್ ಅವ್ರು ಹಾಕಿರೋದ? ಇದು ಪಾಲಾರ್ ನದಿ. ಓ, ನದಿಗೆ ಬೆಲೆ ಹಾಕ್ಬಿಟ್ಟವ್ರೆ. ಹಂಗೆಲ್ಲ ಮಾಡಂಗಿಲ್ಲಲ್ಲ? ಏನು ಮಾಡ್ತೀವಿ ನಮ್ಮ ಕರ್ಮಗಳು. ನೀವು ಸ್ಥಳೀಯರು ಕೇಳಿಲ್ವಾ? ಕೇಳೋಕೆ ಬಂದರೆ ರೋಡಿಸಮ್ಗಳು ದುಡ್ಡು ಕೊಟ್ಬಿಟ್ಟು ಸೆಕ್ರೆಟರಿ ಆರಲ್ಲಿ ಕೊಂಡ್ಕೊಂಡ್ಬಿಡ್ತಾರೆ. ಸ್ವಂತ ನನ್ನ ಜಮೀನು ಸಾರಿದ್ದು, ನನ್ನ ಜಮೀನು ರೋಡ್ ಇಲ್ಲ, ರಿಯಲ್ ಎಸ್ಟೇಟ್ಗೆ ರೋಡು. ಅನ್ಯಾಯ ರೈತರಿಗಂತ. ಕಾಂಪೌಂಡ್ ಹಾಕೊಂಬಿಟ್ಟು ಬೇಲ್ ಹಾಕೊಂಬಿಟ್ರೆ ನಮ್ಮ ಜಮೀನು ನೀರೇ ಇಲ್ಲ, ದಾರಿ ಇಲ್ಲ, ನಮ್ಗೆ ದಾರಿನೇ ಇಲ್ಲ, ಒಳಗೆ ನೀರು ಮುಟ್ಟಂಗೆ ಇಲ್ಲ. ಇವಾಗ ಇಲ್ಲಿ ತೋರಿಸ್ತೀನಿ, ಅವ್ನು ರಿಯಲ್ ಎಸ್ಟೇಟನ್ನು ಅಲ್ಲಿ ಮೋಟ್ರ್ ಇಟ್ಕೊಂಡವನೇ, ಅವ್ನು ಬೆಂಗಳೂರು. ನಾವು ರೈತರು ಯಾರು ಇಟ್ಕೊಂಡಂಗಿಲ್ಲ. ಅಯ್ಯೋ ನೋಡಿ ಎಂತ ಅನ್ಯಾಯ. ಒಳೆ ನೀರು ದೊಣ್ಣೆ ನಾಯಕನ ಅಪ್ಪಣೆ ಅಂದಂಗೆ
ಹೊಳೆ ನೀರು ಹರಿತಾವಳೆ ಪಾಲಾರ್ ನದಿ ಅದನ್ನ ಯಾವ ರಿಯಲ್ ಎಸ್ಟೇಟ್ ಒಂದು ಬೇಲಿ ಹಾಕೊಂಡು ಸ್ಥಳೀಯರು ಕಮೆಂಟ್ ಹಾಕಿ ಅವ್ರಿಗೆಲ್ಲ ಮಕ್ಕುಗಿರಿ ನೀವು ಹೇಳ್ತೀನಿ ಸರ್ ರೇ ನೀವೆಲ್ಲ ಏನ್ರಿ ಆಗಿದೆ ವಿಲೇಜ್ ಅಕೌಂಟೆಂಟು ರೆವಿನ್ಯೂ ಇನ್ಸ್ಪೆಕ್ಟರು ಗ್ರಾಮ ಪಂಚಾಯತಿಯವರು ಏನು ಕತ್ತೆ ಕಾಯ್ತೀರಾ ತಹಶೀಲ್ದಾರ್ ಏನ್ರಿ ಮಾಡ್ತೀರಿ ನೀವೆಲ್ಲ 51 52 ಫುಲ್ ಫ್ರಾಡು. ನರಸಾಪುರದಲ್ಲಿ ಕೇಸ್ ಸಿಕ್ಕಾಕೊಂಡ್ಬಿಟ್ಟು ನಮ್ಮ ಇದೇ ಲೋಕಾಯುಕ್ತ ನಮ್ಮ ರೇಣುಕಾ ಮೇಡಮ್ ಅವರು ಸೀಸ್ ಮಾಡಿದ್ದಾರೆ. ಉತ್ತೂರು ತಂಬಳ್ಳಿ ಗ್ರಾಮದ 51 52 ಫುಲ್ಲು ತಳ್ಳಿಗಳಂದ್ಬಿಟ್ಟು ರಿಯಲ್ ಎಸ್ಟೇಟ್ ಅವ್ರು ಕೋಟಿಗಳವ್ರು ಸರ್. ನಾವು ಬಂದರೆ ನಮ್ಗೆ ದಾರಿ ಇಲ್ಲ. ಈ ಥರ ಬಿಟ್ಟು ಇಂಥ ಅನ್ಯಾಯಗಳನ್ನೆಲ್ಲ ಕೇಳಿ ಜನ ಗೊತ್ತಾಗ್ತಿದ್ಯಾ ಏನಪ್ಪ ಡೆಮಾಕ್ರಸಿ. ಬನ್ನಿ ನೋಡಿ ಸರ್. ಓಕೆ ಬನ್ನಿ ಇತಿಹಾಸಕ್ಕೆ ವಾಪಸ್ ಬರೋದಾರೆ ಸ್ನೇಹಿತರೆ. 5 ಮಟ್ಟ ಹಳ್ಳ ಐತೆ ಇಲ್ಲಿ. ನಾವು ಎಷ್ಟು ಆಳಿದೆ? ಒಂದು 5 ಅಂದ್ರೆ 20 ಅಡಿ ಆಳ ಐತೆ. ನಾವು ಇಲ್ಲಿ ರೈತರು ಉಳಿತಿದ್ದಕ್ಕೆ ಈ ನೀರು ನಿಂತ್ಕೊಂಡಿದ್ದು ಎಲ್ಲ ನೀರು ನಿಂತ್ಕೊಳ್ತಾ ಇಲ್ಲ. ಹೌದಾ? ಹೌದು. 5 ಆಳು ಉದ್ದ ಇದೆ ನೋಡಿ ಇದು. ಉದಾರ ತುಷಾರ್ ಸರ್ 20 ಅಡಿ ಆಳ ಐತೆ. ನಮ್ಗೇನು ಈಜು ಬರ್ತದೆ, ನಿಮ್ಗೇನು ಈಜು ಬರ್ತದೆ? ನನಗೆ ಬರಲ್ಲ ಸರ್, ತೊಳಗಿಬಿಟ್ರೆ ಆಮೇಲೆ. ಇದೇ ನೋಡಿ ಸ್ನೇಹಿತರೆ, ರಣರೋಚಕವಾದಂಥ ಪಾಲಾರು ನದಿ ಸ್ನೇಹಿತರೆ. ಇದು ಪಾಲಾರ್ ಅಂದರೆ ಹಾಲಿನ ನದಿ ಅಂತ ಅರ್ಥ. ಪಾಲಾರ್ ಅನ್ನೋದು ತಮಿಳು ಹೆಸರು, ಪಾಲಾರ್ ಅಂತ. ಆದರೆ ಕನ್ನಡ ಅರ್ಥ ಏನು ಗೊತ್ತಾ? ಹಾಲಿನ ನದಿ ಅಂತ ಅರ್ಥ. ಈ ಪಾಲಾರ್ ನದಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ನಂದಿ ಬೆಟ್ಟದಲ್ಲಿ ಹುಟ್ಟುತ್ತೆ. ಪಾಲಾರ್ ನದಿ ನಂದಿ ಬೆಟ್ಟದಲ್ಲಿ ಹುಟ್ಟಿ ಕೋಲಾರದವರೆಗೂ ಅದು ಗುಪ್ತಗಾಮಿನಿಯಾಗಿ, ಅಂದರೆ ಯಾರಿಗೂ ಕಾಣದೆ ಗುಪ್ತಗಾಮಿನಿಯಾಗಿ ಒಳಗಡೆ ಹರಿದು ಬಂದು ಗುಪ್ತಗಾಮಿನಿಯಾಗಿ ಆಮೇಲೆ ಮೇಲ್ಗಡೆ ಕಾಣಿಸ್ಕೊಳ್ಳುತ್ತೆ. ಆಮೇಲೆ ನೋಡಿ ಹಿಂಗೆ ಹರಿಯುತ್ತೆ. ಎಷ್ಟು ಚೆನ್ನಾಗಿ ಹರಿದಿದೆ ನೋಡಿ, ತಿಳಿ ನೀರು, ಸ್ವಚ್ಛವಾದಂಥ ನೀರು. ಎಷ್ಟಡಿ ಆಳ ಇದೆ ಅಣ್ಣ? ಇದು 350 ಕಿಲೋಮೀಟ್ರ್ ಹರಿಯುತ್ತೆ ಒಟ್ಟು ನದಿ. ಕರ್ನಾಟಕ, ಆಂಧ್ರ, ತಮಿಳುನಾಡು 3 ರಾಜ್ಯಗಳಲ್ಲಿ ಹರಿದು ಇದು ಮುಂದೆ ಬಂಗಾಳಕೊಲ್ಲಿಗೆ ಹೋಗಿ ಕಾಂಜೀವರಂ ಹತ್ರ, ಕಾಂಜೀವರಂ ಕಂಚಿ ಇದೆಯಲ್ಲ, ಅಲ್ಲಿ ಹೋಗಿ ಬಂಗಾಳಕೊಲ್ಲಿ ಸೇರ್ಕೊಳ್ಳೋಂಥ ನದಿ ಇದು. ನೋಡಿ ಇಲ್ಲಿ ಪುಸ್ತಕದಲ್ಲಿ 2 ಕಥೆಗಳನ್ನು ಉಲ್ಲೇಖಿಸ್ತಾರೆ. ಆದರೆ 2 ಕೂಡ ಐತಿಹ್ಯದ ಕಥೆಗಳು ಅಂತ ಅನ್ನೋದನ್ನು ಭಾಳ ಮುಖ್ಯವಾಗಿ ಗಮನ ಇಟ್ಕೊಳ್ಳಿ. ಅಂದರೆ ಅದಕ್ಕೆ ಶಾಸನದ ದಾಖಲೆ ಇಲ್ಲ, ಆದರೆ ಜನಜನಿತವಾಗಿರೋ ಮಾತಿನ ಒಂದು ಕಥೆ ಸ್ನೇಹಿತರೆ ಅದು. ಕೆಂಪೇಗೌಡರು, ಬೆಂಗಳೂರು ಕಟ್ಟಿದ ಹಿರಿಯ ಕೆಂಪೇಗೌಡರ ಮುತ್ತಾತ ಆದಂತಹ ರಣಭೈರೇಗೌಡರಿಗೆ 7 ಜನ ಸೋದರರು ಸೋದರಿಯರು. ಅಂದರೆ ಅವ್ರಿಗೆ ಒಟ್ಟು 7 ಜನ ಗಂಡು ಮಕ್ಕಳು, ಒಬ್ಬರು ಹೆಣ್ಮಗಳು. ಆ ಹೆಣ್ಣು ಮಗಳ ಮೇಲೆ ಈ ಸ್ಥಳೀಯ ಒಬ್ಬ ನಾಯಕ ಕಣ್ಣು ಹಾಕಿದ ಕಾರಣಕ್ಕೆ, ಬೇರೆ ಇನ್ನೊಬ್ಬ ಕಂಚಿಯ ಒಬ್ಬ ನಾಯಕ ಅಥವಾ ಈ ಪ್ರದೇಶವನ್ನು ಆಳ್ತಿದ್ದ ಒಬ್ಬ ನಾಯಕ ಕಣ್ಣು ಹಾಕಿದ ಕಾರಣಕ್ಕೆ, ಇವ್ರನ್ನ ಈ ಹೆಣ್ಮಗಳನ್ನ ನನಗೆ ಮದುವೆ ಮಾಡಿಕೊಡೋ ಕಾರಣಕ್ಕೆ ಯಾವನೋ ನಾಯಕನಿಗೆ ಆಲ್ರೆಡಿ ಮದುವೆ ಆದ್ರಿಂದ ಇಲ್ಲ ನಾವು ಹಾಗೆ ಮಾಡೋಕ್ಕಾಗೋದಿಲ್ಲ, ನಮ್ಮ ಹೆಣ್ಣು ಮಕ್ಕಳ ರಕ್ಷಣೆ ನಮ್ಮ ಧರ್ಮ ಅಂತ ಹೇಳಿ ಅವರು ಈ ಊರನ್ನು ರಾತ್ರೋರಾತ್ರಿ 7 ಗಾಡಿಗಳಲ್ಲಿ, ಬಂಡಿಗಳಲ್ಲಿ ಬಿಟ್ಟು ಹೊರಟು ಬಂದು ಈ ನದಿಯನ್ನು ದಾಟಬೇಕಾಗಿತ್ತು. ಅವಾಗ ಇವತ್ತಿನ ಹಾಗೆ CC ರೋಡು, ಟಾರ್ ರೋಡು ಅದೆಲ್ಲ ಇರಲಿಲ್ಲ ಸ್ನೇಹಿತರೆ. ಈ ನದಿಯನ್ನು ದಾಟಬೇಕಾಯಿತು. ಈಗ ನಾನು ನಿಂತಿರುವಂಥದ್ದು ಇದು ಜೂನ್ ಕೊನೆಯ ತಿಂಗಳಿದು, ಜೂನ್ ಕೊನೆಯ ವಾರ ಇದು. ಸೊ ನಿಮ್ಗೆ ಗೊತ್ತಿದೆ, ಜುಲೈ ಆಗಸ್ಟ್ ಬಂದ್ಬಿಟ್ರೆ ಈ ನದಿ ಇನ್ನೂ ಜಾಸ್ತಿ ಆಗುತ್ತೆ ಅಲ್ವಣ? ಹೌದೌದು, ಇದು ಪೂರ್ತಿ ಜಾಸ್ತಿ ಆಗುತ್ತೆ. ಎಲ್ಲ ಇರ್ತದೆ. ನಾವು ನಿಂತಿರೋ ಜಾಗ ಎಲ್ಲ ಮುಳುಗೋಗುತ್ತೆ, ಅಷ್ಟು ಜಾಗ ನೀರು ರೋಡ್ ತನಕ ಬರ್ತದೆ. ರೋಡ್ ತನಕ ಬರುತ್ತಿದ್ದು ಅಂದರೆ ರೋಡ್ ತನಕ, ರೋಡ್ ಮೇನ್ ರೋಡ್ವರೆಗೂ ಬಂದ್ಬಿಡುತ್ತೆ. ಅಂದರೆ ಒಂದು 30 ಅಡಿ ಎತ್ತರಕ್ಕೆ ಹರಿಯುತ್ತೆ. ಆ ರೀತಿ ಹರಿತಿದ್ದಂಥ ನದಿ ಸ್ನೇಹಿತರೆ. ಆ ನದಿಯನ್ನು ನೋಡಿ ನಾವು ಹೇಗೆ ಇದನ್ನು ದಾಟಬೇಕು ಅಂತ ಅಂದುಕೊಂಡಾಗ ವಿಧಿಗೆ ಬೇರೆ ದಾರಿ ಕಾಣೋದಿಲ್ಲ. ಆಗ ಆ ಹೆಣ್ಮಗಳು, ರಣಭೈರೇಗೌಡರ ತಂಗಿ ಹೆಣ್ಣುಮಗಳು ತಮ್ಮ ಬೆರಳನ್ನು, ಇದೊಂದು ಐತಿಹ್ಯದ ಕತೆ, ತಮ್ಮ ಬೆರಳನ್ನು ಕತ್ತರಿಸಿ ನದಿಗೆ ಹಾಕಿ ಬೇಡ್ಕೋತಾರಂತೆ. ನಾವು ಈ ನದಿ ನಮಗೆ ದಾರಿ ಬಿಟ್ಟಿದ್ದೇ ಆಯಿತು ಅಂತಂದರೆ ನಾವು ಪ್ರತಿ ವರ್ಷ ಈ ಥರದೊಂದು ಬೆರಳು ಕೊಡುವ ಹಬ್ಬವನ್ನು ಮಾಡ್ತೀವಿ ನಿಮಗೆ ಅಂತ ಬೇಡ್ಕೊಂಡ ಕಾರಣಕ್ಕೆ ಅವರು ಈ ನದಿ ಅವ್ರಿಗೆ ದಾರಿ ಬಿಡ್ತು. ಅಂದರೆ ಇದು ಏನೋ 2 ಭಾಗ ಆಯಿತು ಅಂತ ತುಂಬ ಸಿನಿಮೀಯವಾದ ಕತೆ ಹೇಳ್ತಾರೆ. ಆದರೆ ಈ ನದಿಯಲ್ಲಿ ನೀರು ಕಡಿಮೆ ಆಗಿರ್ಬೋದು, ಆ ರೀತಿಯ ಒಂದು ಊಹೆ ಮಾಡೋಣ. ಸೊ ಹಾಗಾಗಿ ಒಟ್ಟು ನೀರು ಕಡಿಮೆ ಆದ ಕಾರಣಕ್ಕೆ ಚಕ್ಕಡಿಗಳಲ್ಲಿ 7 ಗಾಡಿಗಳಲ್ಲಿ ಈ ನದಿಯನ್ನು ದಾಟಿ ಆ 7 ಸೋದರರು ತನ್ನ ಸೋದರಿಯ ಜೊತೆಗೆ ಇದೇ ಇದೇ ನದಿಯನ್ನು ದಾಟಿಕೊಂಡವರು ಆವತಿಗೆ ಗೊತ್ತು ನಿಮಗೆ, ಆವತಿಗೆ ಹೋಗ್ತಾರೆ. ಆವತಿ ಹತ್ರ ನಿಮಗೆ ಸೀತಿ ಭೈರವೇಶ್ವರ ಬೆಟ್ಟ ಇರೋದು, ಸೀತಿ ಬೆಟ್ಟ ಅಂತ ಕರೀತಾರೆ, ಸೀತಿ ಬೆಟ್ಟ. ಸೊ ಅಲ್ಲಿಗೆ ಹೋಗ್ತಾರೆ, ಅಲ್ಲಿ ಉಳ್ಕೋತಾರೆ, ಒಂದಷ್ಟು ವರ್ಷ ಉಳ್ಕೋತಾರೆ. ಅಲ್ಲಿಂದ ಮುಂದೆ ಅವರು 7 ಜನ ಇದ್ರಲ್ಲ ಅಣ್ಣ ತಮ್ಮಂದರು, ಅವ್ರು 7 ಜನ ಆವತಿಯಿಂದಲೇ ಡಿವೈಡ್ ಆಗ್ತಾರೆ. ಆವತಿಯಿಂದಲೇ ಡಿವೈಡ್ ಆಗಿ ಯಲಹಂಕಕ್ಕೆ ಹೋಗುತ್ತೆ ಒಂದು ಪಂಗಡ. ಯಾರು ಯಲಹಂಕಕ್ಕೆ ಹೋಗಿದ್ದು? ಜೈಗೌಡರು, ಅಂದರೆ ರಣಭೈರೇಗೌಡರು ಮಗ ಜೈಗೌಡರು. ಯಾರು ಜೈಗೌಡರು? ಅವರು ಕೆಂಪನಂಜೇಗೌಡರ ಅಪ್ಪ. ಕೆಂಪನಂಜೇಗೌಡರು ಯಾರು? ಕೆಂಪೇಗೌಡರು ಅಪ್ಪ. ಅಂದರೆ ಕೆಂಪೇಗೌಡರು ತಾತ ಜೈಗೌಡರು ರಣಭೈರೇಗೌಡರ ಮಗ. ಅವರು ಯಲಹಂಕಕ್ಕೆ ಹೋಗಿ ನೆಲೆಸಿ ಯಲಹಂಕ ನಾಡನ್ನು ಆಳ್ತಾರೆ. ಅವರ ಬೇರೆ ತಮ್ಮಗಳು ಬೇರೆ ಚಿಕ್ಕಬಳ್ಳಾಪುರ ಒಬ್ಬರು, ದೇವನಹಳ್ಳಿ ಒಬ್ಬರು, ಹೊಸಕೋಟೆ ಒಬ್ಬರು, ಈ ಥರ ಬೇರೆ ಭಾಗಗಳನ್ನ ಆಳೋಕ್ಕೆ ಅಂತ ಸಣ್ಣ ಪಾಳೆಯ ಪಟ್ಟುಗಳನ್ನ ಮಾಡ್ಕೊಂಡು ಆಳ್ತಿರ್ತಾರೆ. ಆ ರೀತಿ ಹೋದಂಥ ಕುಟುಂಬ ಇದು ಕೆಂಪೇಗೌಡರ ಕುಟುಂಬ. ಸೊ ಆ ಕುಟುಂಬ ಹೊಳೆಯನ್ನು, ನದಿಯನ್ನು ದಾಟಿದ ಸ್ಥಳ ನೋಡಿ ಇದೆ. ಅದೇ ಪಾಲಾರ್ ನದಿ ಸ್ನೇಹಿತರೆ. ಇದಿರುವಂಥದ್ದು. ಮತ್ತು ಇನ್ನೊಂದು ಕತೆ ಕೂಡ ಹೇಳ್ತಾರೆ ಜನಪದದಲ್ಲಿ ಅಥವಾ ಐತಿಹ್ಯದಲ್ಲಿ.
ಇಲ್ಲ ಹೆಣ್ಮಗಳ ಮೇಲೆ ಯಾರೂ ಕಣ್ಣು ಹಾಕಿರಲಿಲ್ಲ. ಆ ಕಾಲದಲ್ಲಿ 600 ವರ್ಷಗಳ ಹಿಂದೆ ಯಾವುದೋ ಸಮಯದಲ್ಲಿ ಭೀಕರ ಬರಗಾಲ ಇತ್ತು. ಹಾಗಾಗಿ 7 ಚಕ್ಕಡಿಗಳಲ್ಲಿ ಸಿಕ್ಕಿದ್ದನ್ನು ಅವ್ರು ತೊಗೊಂಡು ಹೊರಟರು ಇಲ್ಲಿಂದ ಅಂತ ಕೂಡ ಹೇಳ್ತಾರೆ. ಆದರೆ ಕಥೆ ಏನು ಬೇಕಾದರೂ ಇರಲಿ, ವಲಸೆ ಒಂದು ಪ್ರದೇಶದ ಜನಸಮುದಾಯ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ವಲಸೆ ಹೋಗೋದು ಇವತ್ತಿಗೂ ನೋಡ್ತೀವಿ ತಾನೆ. ಬೆಂಗಳೂರಿಗೆ ಎಷ್ಟೋ ಜನ ಬರ್ತಾರೆ, ಬೆಂಗಳೂರಿಂದ ಬೇರೆ ಕಡೆಗೆ ಹೋಗ್ತಾರೆ, ಈ ಊರು ಬಿಟ್ಟು ಇನ್ನೊಂದು ಊರಿಗೆ ಹೋಗ್ತಾರೆ, ಹಳ್ಳಿಯಲ್ಲಿರೋರು ತಾಲೂಕಿಗೆ ಹೋಗ್ತಾರೆ, ತಾಲೂಕಿನವ್ರು ಜಿಲ್ಲೆಗೆ ಹೋಗ್ತಾರೆ, ಜಿಲ್ಲೆಯವ್ರು ನಗರಕ್ಕೆ ಬರ್ತಾರೆ, ನಗರದವರು ವಿದೇಶಕ್ಕೆ ಹೋಗ್ತಾರೆ ಅಲ್ವೇ. ಸೊ ಈ ಥರ ಒಂದು ವಲಸೆ ಮೊದಲಿಂದ ಇದ್ದೇ ಇದೆ. ಸೊ ವಲಸೆ ಸಂಸ್ಕೃತಿ ಇದೇನು ಹೊಸತೇನಲ್ಲ. ಸೊ ಹಾಗಾಗಿ ವಲಸೆ ಸಂಸ್ಕೃತಿ ಆಗಲೂ ಇತ್ತು. ವಲಸೆ ಹೋದಂಥ ಕುಟುಂಬ ಕೆಂಪೇಗೌಡರ ಕುಟುಂಬ. ಈ ಊರನ್ನು, ಆ ಹುತ್ತೂರನ್ನು ಬಿಟ್ಟು ಆವತಿಗೆ ಹೋದಂಥ ಕುಟುಂಬ. ಆವತಿಯಿಂದ ಮುಂದೆ ಯಲಹಂಕ ಟು ಬ್ಯಾಂಗ್ಳೂರು. ಇದು ನಿಮಗೆ ಈ ಜರ್ನಿ ಗೊತ್ತೇ ಇದೆ. ಸೊ ಇದು ಒಟ್ಟಾರೆ ಇರುವಂಥ ಇದು ಜಾಗ್ರಫಿ ಸ್ನೇಹಿತರೆ. ನೀವು ಅದನ್ನ ಅರ್ಥ ಮಾಡ್ಕೋಬೇಕು, ದಯವಿಟ್ಟು ಅದು ಕೇಳ್ಕೊತೀನಿ. ಸೊ ಹಾಗಾಗಿ ಇದು ಆ ಜಾಗ. ಬೇಸಿಗೆಲಿರುತ್ತಾ ನೀರು? ಇದು ಬೇಸಿಗೆನೆ, ಇವಾಗ ಮಳೆಗಾಲ. ನಾವಿಲ್ಲಿ ಹಳ್ಳ ಎತ್ತಿದ್ವಿ, ಹಳ್ಳ ಎತ್ತಿದ್ದಕ್ಕೆ ಇಲ್ಲಿ ನೀರೈತೆ, ಯಾವಾಗೂ ಇರ್ತದೆ ಸರ್. ಇದು ನೀರಿರುತ್ತೆ. ಬೇಸಿಗೆನ ಕೂಡ ಕಮ್ಮಿ ಆಗಲ್ಲ. ನಾವು ಈ ಭಾಗದಲ್ಲಿ ರೈತರು ಇದನ್ನ ನಂಬ್ಕೊಂಡೆ ಜೀವನ ಮಾಡ್ತಾ ಇದ್ದೀರಿ. ಹೌದು, ಇಲ್ಲಿ ಬೆಳೆ ಬೆಳಿತೀರಿ. ಎಷ್ಟು ಜನ, ಎಷ್ಟು ಕುಟುಂಬ ಬರ್ತಾ ಇರೋದು. ಪುತ್ತೂರು ನನ್ನ ಬಾಯಿ ಹೊರಟು ಈ ಲೋಪ ನನ್ನ ಮಕ್ಳು ಬಂದ್ಬಿಟ್ಟು ನಡುವೆ ನಮ್ಗೆ ಏನಾದ್ರು ಮಾಡ್ತಾರೆ ರಿಯಲ್ ಎಸ್ಟೇಟ್ನವರು. ನೀವು ಅವ್ರ ಮೇಲೆ ಇದು ಮಾಡಬೇಕು, ಪ್ರತಿಭಟನೆ ಮಾಡಬೇಕು. ಹೆಂಗ್ ಮಾಡೋ ಸರ್? DC ಇವಾಗ ನೀವು ನೋಡಿದ್ರಲ್ಲ, ಇವ್ ನೋಡ್ಕೊಂಡ್ ಬಂದ್ರಲ್ಲ, ನನ್ನ ಜಮೀನಿಗೆ ರೋಡ್ ಇಲ್ಲ, ಇವನ್ ಕಾಂಪೌಂಡ್ ಉಳ್ಕೊಂಡ್ಬಿಡೋದು, ಬೇಲ್ ಹಾಕೊಂಡ್ಬಿಡೋದು. ನಾವು ಗೆನೆ ಓಡಾಡ್ತೀರಿ, ಗೆನೆ ಕೂಡ ಬಿಟ್ಟಿಲ್ಲ. ಬನ್ನಿ ನೋಡಿ, ಇದು ಒಟ್ಟಾರೆ ಪಾಲಾರು. ದಯವಿಟ್ಟು ಪೂರ್ತಿ ತೋರಿಸಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ಪಾಲಾರ್ ನದಿ. ಆ್ಯಂಡ್ ಇನ್ನೊಂದು ಮುಖ್ಯವಾಗಿ ಸ್ನೇಹಿತರೆ, ಬಹಳ ಜನಕ್ಕೆ ಗೊಂದಲ ಏನು ಅಂದರೆ ಪಾಲಾರ್ ನದಿ ಬಗ್ಗೆ. ಈ ಕೆಂಪೇಗೌಡರ ವಂಶಸ್ಥರು ಅವರು ಈ ಊರು ಹುತ್ತೂರಿಂದ ಬಂದರು ಅಂತನ್ನುವ ವಾದಕ್ಕೆ ಮೊದಲು ಅವರು ಕಂಚಿ ಹತ್ರ ಇರುವಂಥ ಯಳಮಂಜಿ ಪುತ್ತೂರಿನವರು, ಅಲ್ಲಿ ಪಾಲಾರ್ ನದಿ ಹರಿಯುತ್ತೆ, ಅಲ್ಲಿಂದ ಬಂದರು ಅಂತ ಹೇಳ್ತಾರಲ್ಲ. ಆ ಕನ್ಫ್ಯೂಷನ್ ಆಗಿರೋದೇ ಈ ಕಾರಣಕ್ಕೆ. ಯಾಕಂದರೆ ಈ ಪಾಲಾರ್ ನದಿ ಇದೆಯಲ್ಲ ಸ್ನೇಹಿತರೆ, ಪಾಲಾರ್ ನದಿ ಅಂದ ತಕ್ಷಣ ಭಾಳ ಜನಕ್ಕೆ ಪಾಲಾರ್ ನದಿ ಅಂದ ತಕ್ಷಣ ನೆನಪಾಗೋದು ವೀರಪ್ಪನ ಕತೆ. ಯಾಕಂದರೆ ಪಾಲಾರ್ ನದಿ ಇದೆಯಲ್ಲ, ಪಾಲಾರ್ ಬಾಂಬ್ ಬ್ಲಾಸ್ಟ್ ತುಂಬ ವಿಶ್ವಪ್ರಸಿದ್ಧ. ಪಾಲಾರ್ ಬಾಂಬ್ ಬ್ಲಾಸ್ಟು ವೀರಪ್ಪನು ಪಾಲಾರ್ ಅಂತ ಜಾಗದಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿ ಸುಮಾರು 20 ಜನ ಪೊಲೀಸ್ನವ್ರು ಕೊಂದುಬಿಟ್ಟಿದ್ದ. ನಾವು ಅದನ್ನ ವೀಡಿಯೋ ಮಾಡಿದ್ವಿ, ಕಲಾಮದಿಂದ ಜಾಗ ಎಲ್ಲ ತೋರಿಸಿದ್ದೀವಿ, ನೀವು ನೋಡ್ಬೋದು. ಆ ಪಾಲಾರ್ ನದಿ ಹರಿಯುತ್ತಲ್ಲಿ, ಗೊತ್ತಾಗ್ತಿದೆಯಾ? ಕಾಡಲ್ಲಿ, ವೀರಪ್ಪನ ಇದ್ದಂಥ ಕಾಡಲ್ಲಿ ಪಶ್ಚಿಮ ಘಟ್ಟದ ಒಳಗಡೆ ಆ ಗೋಪಿನಾಥಂ ಪಕ್ಕದಲ್ಲೇ ಪಾಲಾರ್ ನದಿ ಹರಿಯುತ್ತೆ. ಅದೇ ಪಾಲಾರ್ ನದಿ ಇದು. ಇಲ್ಲಿಂದ ಮುಂದೆ ಹರ್ಕೊಂಡು ಹೋಗಿ ಅಲ್ಲಿ ಹೋಗುತ್ತದು, ಗೋಪಿನಾಥಮ್ಮ ಕಡೆ, ಸತ್ಯಮಂಗಲ ಕಡೆಗೆಲ್ಲ. ಮುಂದೆ ಇದು ಕಾಂಜೀವರಂ ಹತ್ರನೇ, ಕಂಚಿ ಹತ್ರನೇ ಇದು ಬಂಗಾಳ ಕೊಲ್ಲಿ ಸೇರುವಂಥದ್ದು. ಹಂಗಾಗಿ ಕಂಚಿ ಹತ್ರನೇ ಹರಿಯುತ್ತಲ್ಲ, ಅಲ್ಲೊಂದು ಯಳಮಂಜಿ ಪುತ್ತೂರು ಅನ್ನೋ ಗ್ರಾಮ ಇದೆಯಲ್ಲ, ಆ ಊರಿನವರು ಅನ್ನೋ ಥರದ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗಿಬಿಟ್ಟಿತ್ತು. ಆದರೆ ಅದಲ್ಲ, ಅವರು ಕನ್ನಡಿಗರು, ಈ ಊರಿನವರು, ಹುತ್ತೂರಿನ ಹತ್ರ ಇದ್ದಂಥ ಇಲ್ಲೂ ಕೂಡ ನಿಮಗೆ ಪಾಲಾರ್ ನದಿ ಹರಿತಾ ಇದೆ ನೋಡಿ, ಇಲ್ಲಿ ಭಾಳ ಸ್ಪಷ್ಟವಾಗಿದೆ, ಪಾಲಾರ್ ನದಿ ಹರಿಯುತ್ತೆ. ಸೊ ಹಂಗಾಗಿ ಈ ಊರಿನಿಂದ ಹೋದಂಥವ್ರು ಆಗಿರೋ ಇದಿದೆ. ಯಾಕಂದರೆ ಅವರು ಕಂಚಿಯವರಾಗಿದ್ದರೆ ಯಾಕೆ ಆ ಕಂಚಿಯಿಂದ ದಾಟ್ಕೊಂಡು ಬೆಂಗಳೂರು ಗಂಟೆ ಹೋಗ್ಬೇಕು? ಸೋ ಸಿಂಪಲ್, ಲಾಜಿಕಲ್. ಸೊ ಹಾಗಾಗಿ ಇದು ಇರುವಂಥದ್ದು ವಿಚಾರ ಸ್ನೇಹಿತರೆ. ಹಾಗಾಗಿ ಇದನ್ನು ಒಂದು ನೆನಪಿಟ್ಕೊಂಡಂತೆ. ಸೊ ಇದು ಪಾಲಾರ್ ನದಿ. ಇಲ್ಲಿಂದ ನಡ್ಕೊಂಡು ಹೋಗೋದು, ಇದೇ ಊರೇ ಹುತ್ತೂರು ನೋಡಿ. ಈ ನಮ್ಮ ಜೊತೆ ಇರೋ ಗೌಡ್ರುಗಳು ಊರೋದು, ಇಲ್ಲಿಂದ ನಡ್ಕೊಂಡು ಓಡಾಡ್ತಾರೆ, ಅವ್ರು ಹೊಲ ಗದ್ದೆಗಳಿರೋ ಜಾಗ ಇದು. ಸೊ ಹಂಗಾಗಿ ಥ್ಯಾಂಕ್ ಯು. ಇಲ್ಲಿ ಮೊಸಳೆ ಅವ ಸರ್? ಇಲ್ಲ, ಮೀನುಗಳಿವೆ. ಮೀನು ಮೊಸಳೆ ಗೀಸಲೆ ಇಲ್ಲ, ಮೀನುಗಳೈತೆ. ಮೀನು ಹಿಡಿತೀರಾ? ಸೂಪರ್. ಇಲ್ಲೇ ನೋಡಿ, ಇಲ್ಲಿ ಬಲೆ ಯಾರು ಹಾಕ್ಬಿಟ್ಟು ಇಲ್ಲಿ ಹಾಕ್ಬಿಟ್ಟವ್ರು ಪಾಪ. ಸ್ನೇಹಿತರೆ, ನಾವೀಗಿರೋಂಥದ್ದು ಪಾಲಾರ್ ನದಿ ದಂಡೆ ಮೇಲೆ ಸ್ನೇಹಿತರೆ. ಅಲ್ಲಿ ನದಿ ಡೌನಲ್ಲಿ ಹೊಟ್ಟೋಯ್ತು. ಇದು ನೋಡಿ, ಅದೇ ಮುಂದೆ ಇರೋಂಥದ್ದು ಹುತ್ತೂರು. ಈ ನೀಲಗಿರಿ ತೋಪು ಇದೆಯಲ್ಲ, ಅದ್ರ ಪಕ್ಕ ಇರೋ ಗ್ರಾಮನೇ ಹುತ್ತೂರು. ನೋಡಿ, ಇದನ್ನು ದಾಟ್ಕೊಂಡೇ ಹೋಗಿರೋದು ನೋಡಿ. ಕೆಂಪೇಗೌಡರ ವಂಶಸ್ಥರು ನದಿ, ಪಾಲಾರ್ ನದಿ ದಾಟಿರೋ ಜಾಗ ಇದೆ. ಆ್ಯಂಡ್ ಭಾಳ ಮುಖ್ಯವಾಗಿ ಪಾಲಾರ್ ನದಿ ಎಷ್ಟು ಹರಿಯುತ್ತೆ ಗೊತ್ತಾ? ಈಗ ನೀವು ನೋಡಿದ್ರಲ್ಲ, ಅಷ್ಟು ಮಾತ್ರ ಹರಿಯಲ್ಲ. ನಾನು ನಿಂತಿರೋ ಜಾಗ ನೀರಲ್ಲಿ ಮುಳುಗೋಗುತ್ತೆ. ಅಲ್ಲಿ ಮುಂದೆ ಅಲ್ಲಿ ಕಲ್ ಕಾಂಪೌಂಡ್ ಕಾಣಿಸುತ್ತಲ್ಲ, ಅಲ್ಲಿರೋದು ಮೈನ್ ರೋಡು, ಈಗ ಸರ್ಕಾರ ಮಾಡಿರೋ ಮೈನ್ ರೋಡು, ಅಲ್ಲಿವರೆಗೂ ಪಾಲಾರ್ ನದಿ ಬಂದು ನಿಂತ್ಕೊಳುತ್ತೆ. ಅಂದರೆ ಇದೆಲ್ಲ ನದಿ ಪಾತ್ರ, ಈಗ ನಾನು ನಿಂತಿರೋದಲ್ಲ. ಹಂಗಾಗಿ ಹೈವೇ ರೋಡ್ ತೋರಿಸಿ. ಅದೇ ನೋಡಿ, ಇದು ತಿರುಪತಿ ಹೈವೇ ನೋಡಿ ಕಾಣ್ತಾ ಇದೆ, ಬಸ್ ಹೋಗ್ತದವಾ? ತಿರುಪತಿ ಹೈವೇ ಕಾಣುತ್ತೆ ನೋಡಿ ಇಲ್ಲಿ ಮೇಲ್ಗಡೆಗೆ. ಬೆಂಗಳೂರು ಟು ತಿರುಪತಿ, ಪಲಮ್ನೇರ್, ಬೆಂಗಳೂರು, ಕೋಲಾರ, ಮುಳಬಾಗಿಲು, ಪಲಮ್ನೇರ್, ತಿರುಪತಿ. NH 75 ರೋಡು, NH 75. ಇಲ್ಲಿ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಿ ನೋಡಿ, ಒಂದು ಮ್ಯಾಪು, ಒಂದು ನಕ್ಷೆ ನೋಡ್ತಾ ಇದ್ದೀರಲ್ಲ, ಇದು ಕೋಲಾರದ ರಿವರ್ ಮ್ಯಾಪ್. ಇದು ಕೋಲಾರದ ನದಿಗಳ ಮ್ಯಾಪು. ಇಲ್ಲಿ ಕೆಳಗಡೆ ನೀವು ಇಲ್ಲಿ ಗಮನಿಸಿ, ಗಾಳಿ ಬೇರೆ ಸಿಕ್ಕಾಬಿಟ್ಟಿದೆ ಇಲ್ಲಿ ನೋಡಿ. ಇಲ್ಲಿ ಈ ಆರೆಂಜ್ ಪಿಂಕ್ ಕಲರಲ್ಲಿ ಮಾರ್ಕ್ ಮಾಡಿದ್ದೀರಲ್ಲ ನೋಡಿ. ಇಲ್ಲಿ ನಾನು ಇರೋದು ಇಲ್ಲಿ ಹುತ್ತೂರು ನೋಡಿ, ಕಾಣ್ತಿದ್ದಿಲ್ಲ? ಮುಳುಬಾಗಿಲು ಪಕ್ಕ ಹುತ್ತೂರು, ಆದರೆ ಕೋಲಾರ ತಾಲೂಕು, ಗೊತ್ತಾಗ್ತಿದೆಯಾ? ಆಮೇಲೆ ನೋಡಿ ಇಲ್ಲಿ ನಂದಿ ಬೆಟ್ಟ ಹುಟ್ಟುವಂಥ ನದಿ ಯಾವುದು? ಪಾಲಾರು. ಹುಟ್ಟಿ ಮುಂದೆ ಬಂದು 2 ಕವಲಾಗುತ್ತೆ. 2 ಕವಲಾಗಿ ಹುಟ್ಕೊಂಡು ಹರ್ಕೊಂಬಂದು ಕೋಲಾರ ಅದು ಒಂದಾಗುತ್ತೆ. ಕೋಲಾರ ನೋಡಿ, ಅದು ಗುಪ್ತಗಾಮಿನಿಗೆ ಹರಿದು ಕಾಣುತ್ತೆ. ಆಮೇಲೆ ಅದು ಬಂದು ನೋಡಿ ಇಲ್ಲಿ ಹೋಗ್ತಾ ಇದೆ ನೋಡಿ, ಇಲ್ಲಿ ಬೇತಮಂಗಲ ಹೋಗ್ತಾ ಇದೆ ಈ ನದಿ. ಇದೇ ಹುತ್ತೂರು ಹರಿತಾರೋ ನದಿ, ಗೊತ್ತಾಗ್ತಿದೆಯಾ? ಅದೇ ನದಿ, ಅದೇ ಮ್ಯಾಪ್ ನಾನು ನಿಂಗೆ ತೋರಿಸಿರೋಂಥದ್ದು. ಅದೇ ನದಿಯಲ್ಲಿ ಹರಿತಾ ಇರೋದು ಪಾಲಾರು ನೋಡಿ. ಹುತ್ತೂರು ಅದು, ಆ ಕಡೆದು ಹುತ್ತೂರು, ಈ ಕಡೆದು ಪಾಲಾರು.
ಅಲ್ಲಿ ಮುಂದೆ ಹೋದರೆ ಸೀತಿ ಬೆಟ್ಟ, ಆವತಿ, ಹಂಗೆ ಮುಂದೆ ಹೋದರೆ ಬೆಂಗಳೂರು, ನಿಮ್ಗೆ ಗೊತ್ತೇ ಇದೆ. ಬನ್ನಿ ಹೋಗೋಣ. ಈಗ ನಾವು ಮುಂದಕ್ಕೆ ಇದೆಲ್ಲ ಆಯ್ತಲ್ಲ, ಈಗ ಮುಂದೆ ನಾವು ಇಲ್ಲಿಂದ ಈ ಪಾಲಾರ್ ನದಿ ದಾಟಿದ ಮೇಲೆ ರಣಬೈರೇಗೌಡರು ಮತ್ತು ಅವರ ತಮ್ಮಂದರು, ಅವ್ರ ಸೋದರಿ ಎಲ್ಲ ಆವತಿ ಬೆಟ್ಟಕ್ಕೆ ಹೋಗಿ ನೆಲೆಸಿದ್ರು. ಆವತಿನಲ್ಲಿ ಗೊತ್ತಾಗ್ತಿದೆಯಾ, ಆವತಿ ಗ್ರಾಮ ಶೂಟ್ ಮಾಡೋಣ, ಆಮೇಲೆ ಸೀತಿ ಬೆಟ್ಟ ಕೂಡ ಶೂಟ್ ಮಾಡೋಣಂತೆ. ಬನ್ನಿ ಹೋಗೋಣ, ಮುಂದೆ ಹೋಗೋಣ. ಅಣ್ಣ ಹೋಗಿ ಬರಲ್ಲ? ಧನ್ಯವಾದ, ನಿಮ್ಮ ಸಹಕಾರಕ್ಕೆ ಧನ್ಯವಾದ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.